ಎಲ್ರಿಗೂ ನಮಸ್ತೆ. ಇವತ್ತು ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಜಾಗದಲ್ಲಿ ಒಂದು ನರ್ವ್ ಈ ತರ ಹೋಗುತ್ತೆ. ಇದಂದ್ರೆ ಮೀಡಿಯನ್ ನರ್ವ್ ಅಂತ ಹೇಳ್ತೀವಿ. ಇದು ಈ 3 ಬೆರಳಿಗೆ ಸಪ್ಲೈ ಮಾಡ್ತಾ ಇರುತ್ತೆ. ಓಕೆ, ಅದರ ಜೊತೆಗೆ ಈ ಮಾಂಸಖಂಡ ತಂತಿಗಳು ಅಂತ ಹೇಳಿದ್ರೆ ಟೆಂಡನ್ಸ್ ಅಂತ ಹೇಳ್ತೀವಿ. ಇವೆಲ್ಲ ಹೋಗ್ಬಿಟ್ಟು ಇಲ್ಲೆಲ್ಲ ಅಟ್ಯಾಚ್ ಆಗ್ತಿರುತ್ತೆ. ಸೊ ಈ ತಂತಿಗಳು ಈ ತರ ಎಳೆದಾಗ ಏನಾಗುತ್ತೆ, ಈ ತರ ಎಲ್ಲ ಆಕ್ಷನ್ ಆಗ್ತಾ ಇರುತ್ತೆ. ಸೊ ಇದ್ರ ಮೇಲ್ಗಡೆ ಒಂದು ಫ್ಲೆಕ್ಸರ್ ರೆಟಿನಾಕುಲಮ್ ಅಂತ ಒಂದು ಶೀಟ್ ಇರುತ್ತೆ, ಕವರ್ ಆಗಿರುತ್ತೆ ನಾರ್ಮಲ್ ಆಗಿ. ಸೊ ಮತ್ತೆ ನಾರ್ಮಲ್ ಆಗಿ ಈ ಶೀಟು ಮತ್ತೆ ಈ ನರ್ವ್ ಸೆಂಟ್ರಲ್ಲಿ ಸ್ವಲ್ಪ ಜಾಗ ಇರುತ್ತೆ. ಸೊ ಕೆಲವರಿಗೆ ಏನಾಗುತ್ತೆ ಅಂದ್ರೆ ಆ ಜಾಗ ಕಡಿಮೆ ಆಗುತ್ತೆ. ಯಾರಿಗಾಗುತ್ತೆ ಅಂತ ಹೇಳಿದ್ರೆ ಯೂಶಲಿ ಶುಗರ್ ಪೇಷಂಟ್ಸ್ಗೆ, ಮತ್ತೆ ಪ್ರೆಗ್ನೆಂಟ್ ಪೇಷಂಟ್ಸ್ಗೆ, ಮತ್ತೆ ಥೈರಾಯ್ಡ್ ಪೇಷಂಟ್ಸ್ಗೆ, ಹೆಣ್ಮಕ್ಳಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಹೆಣ್ಮಕ್ಳಲ್ಲಿ ನಾರ್ಮಲಿ ಆ ಜಾಗ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಈ ತರ ಎಲ್ಲ ಸ್ಪೇಸ್ ಕಡಿಮೆ ಆದಾಗ ಏನಾಗುತ್ತೆ, ನರದ ಮೇಲೆ ಒತ್ತಡ ಬೀಳುತ್ತೆ. ಈ ನರದ ಮೇಲೆ ಒತ್ತಡ ಬಿದ್ದಾಗ ಈ 3 ಬೆರಳಿಗೆ ಸಪ್ಲೈ ಮಾಡುತ್ತಲ್ವಾ, ಈ 3 ಬೆರಳಲ್ಲಿ ಜುಮ್ ಅನ್ನೋದು, ಟಿಂಗ್ಲಿಂಗ್ ಸೆನ್ಸೇಷನ್, ನಮ್ನೆಸ್ ಅಂತ ಹೇಳ್ತೀವಿ, ಸ್ವಲ್ಪ ಸ್ಪರ್ಶ ಕಡಿಮೆ ಆಗೋದು, ಮತ್ತೆ ಇಲ್ಲೆಲ್ಲ ವೀಕ್ನೆಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಈ ತರ ಎಲ್ಲ ಆಗ್ತಿದ್ರೆ ಇದಕ್ಕೆ ಏನ್ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ, ನೀವೇನಾದ್ರೂ ಅರ್ಲಿ ಸ್ಟೇಜಸ್ ಅಲ್ಲಿ ಏನಾದ್ರು ಬಂದ್ರೆ ಸೊ ಫಿಸಿಯೋಥೆರಪಿಯಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು. ಬಟ್ ನೀವು ಲೇಟರ್ ಸ್ಟೇಜಸ್ ಅಲ್ಲೆಲ್ಲ ವೀಕ್ನೆಸ್ ಎಲ್ಲ ಆಗ್ತಿದೆ, ಜಾಸ್ತಿ ಸಿಂಪ್ಟಮ್ಸ್ ಇದೆ, ಅವರಿಗೆ ಸರ್ಜರಿ ಮಾಡ್ತೀವಿ. ಅದು ಸ್ಮಾಲ್ ಪ್ರೊಸೀಜರ್ ಅಷ್ಟೇ, ಒಂದು 10 ಮಿನಿಟ್ಸ್ ಪ್ರೊಸೀಜರ್ ಆಗ್ತಿದೆ. ಅದೇನಂದ್ರೆ ಕಾರ್ಪಲ್ ಟನಲ್ ರಿಲೀಸ್. ಈ ಶೀಟ್ ಇದೆಯಲ್ಲ, ಈ ಶೀಟ್ ನ ರಿಲೀಸ್ ಮಾಡ್ತೀವಿ ಅಷ್ಟೇ, ಓಪನ್ ಮಾಡ್ತೀವಿ. ಅವಾಗ ನರ್ವ್ ಎಲ್ಲ ಫ್ರೀ ಆಗುತ್ತೆ. ಸೊ ಇವೆಲ್ಲ ಆಕ್ಷನ್ ಮಾಡಿದಾಗೆಲ್ಲ ನರ್ವ್ ಫ್ರೀ ಇರುತ್ತೆ, ನಿಮ್ಗೆಲ್ಲ ಸಿಂಪ್ಟಮ್ಸ್ ಎಲ್ಲ ಕಡಿಮೆ ಆಗುತ್ತೆ, ನರ್ವ್ ಸಿಂಪ್ಟಮ್ಸ್ ಎಲ್ಲ ಇಂಪ್ರೂವ್ ಆಗುತ್ತೆ.